ಮಾಡ್ತಾರೋ ಅವರು ಇವತ್ತು ದೇವಿಗೆ ಕುರಿಯನ್ನ ಕೋಳಿಯನ್ನ ಬಲಿ ನೀಡಿ ಆ ಮುಖಾಂತರ ದೇವಿಗೆ ಕಾರದ ಊಟವನ್ನ ನೈವೇದ್ಯ ಹಾಕುವಂತಹದ್ದು ವಾಡಿಕೆ. ಅದರಂತೆ ಇವತ್ತು ಗದ್ದುಗೆ ಬಳಿ ಕೂರಿಸಿದಂತಹ ದೇವಿಗೆ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ಹರಿಕೆ ಸಲ್ಲಿಸೋರ್ನ ನೀವು ನೋಡಬಹುದು. ಹರಿಕೆ ಸಲ್ಲಿಸ್ತಾ ಇದ್ದಾರೆ, ಬಾಗಿನವನ್ನ ಅರ್ಪಿಸ್ತಾ ಇದ್ದಾರೆ, ಕರ್ಕೊಂಡು ಬಂದಂತಹ ಮಕ್ಕಳನ್ನ ಮಡಿಲಲ್ಲಿ ಕೂರಿಸಿ ದೇವಿಯಿಂದ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಹರಿಕೆಯ ಕೋಳಿಗಳನ್ನ ದೇವಿಯತ್ತ ಬಿಸಾಕ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹರಕೆಯನ್ನ ಹೊತ್ತಿರ್ತಾರೆ, ಅನಾರೋಗ್ಯ ನಿಮಿತ್ತ ಆಗಿರಬಹುದು, ವೈವಾಹಿಕ ಕಲಹಗಳ ನಿಮಿತ್ತ ಆಗಿರ್ಬೋದು, ಅಥವಾ ಮದುವೆ ಸಂಬಂಧ ಆಗಿರಬಹುದು, ಕೆಲಸದ ನಿಮಿತ್ತ ಆಗಿರಬಹುದು. ಅವರು ಸಮಯಾನುಸಂದರ್ಭವಾಗಿ ಹರಕೆಯನ್ನ ಹೊತ್ತಿರ್ತಾರೆ. ಜಾತ್ರಾ ಸಂದರ್ಭದಲ್ಲಿ ನಿನಗೆ ಹರಕೆಯನ್ನ ತೀರಿಸ್ತೀನಿ ಅಂತ ಹೇಳಿ ಹರಕೆಯನ್ನ ಹೊತ್ಕೊಂಡಿರ್ತಾರೆ. ಅದರಂತೆ ದೇವಿಗೆ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಾಧಿಸದಂತೆ ಹಾಗೆ ಹಿಂದಿನ ಹರಕೆಯನ್ನ ತೀರಿಸುವಂತಹ ನಿಟ್ಟಿನಲ್ಲಿ ದೇವಿಗೆ ಕೋಳಿಯನ್ನ ಎಸಿತಾ ಇರೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ರೀತಿ ಇದು ಈಗಿನ ದೃಶ್ಯ ಅಲ್ಲ, ಬೆಳಗ್ಗೆಯಿಂದಲೂ ಕೂಡ ನಮ್ಮ ಕನ್ನಡ ಮೀಡಿಯಂ 24x7 ಚಾನೆಲ್ನಲ್ಲಿ ನೇರ ಪ್ರಸಾರವನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದಲೇ ಜನರು ಆಗಮಿಸಿ ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ, ಪುನೀತರಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಈ ರೀತಿ ನಮ್ಮ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ವಿಶೇಷವಾದಂತಹ ಸಂಭ್ರಮದ ವಾತಾವರಣ, ಊರ ಹಬ್ಬ ಏರ್ಪಾಟಾಗಿದೆ.